ರಾಮಾಚಾರಿ ಸೀರಿಯಲ್ ಕಿಲ್ಲರ್ ಕಿಟ್ಟಿ ಹಿಂದಿರುವ ಮಾಸ್ಟರ್ ಮೈಂಡ್ ಮೇಡಮ್ ಎನ್ನುವುದು ಚಾರುಗೆ ಗೊತ್ತಾಯ್ತಾ? ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿ ಕೂಡ ಇದೀಗ ರೋಚಕ ಹಂತ ತಲುಪಿದೆ. ಕೃಷ್ಣ ಹಾಗೂ ರಾಮಾಚಾರಿ ಮನೆಗೆ ಮರಳಿದ್ದಾರೆ. ರಾಮಾಚಾರಿ ಹಾಗೂ ಚಾರುಲತಾಗೆ ಕೃಷ್ಣ ಇನ್ನೂ ಸತ್ಯ ತಿಳಿಸಿಲ್ಲ. ರಾಮಾಚಾರಿಗಾದ ಆಪತ್ತಿಗೆ ನೇರ ಕಾರಣ ಮಾನ್ಯತೆ ಹಾಗೂ ವೈಶಾಖ ಎಂಬ ಸತ್ಯ ಇನ್ನು ಚಾರುಗೆ ಗೊತ್ತಾಗಿಲ್ಲ. ಸತ್ಯ ಬಾಯ್ಬಿಡದೆ ರಾಮಾಚಾರಿ ಹಾಗೂ ಕೃಷ್ಣ ಅದಲು ಬದಲಾಗಿ ನಾಟಕ ಮಾಡುತ್ತಿದ್ದಾರೆ. ಹೀಗಿರುವಾಗಲೇ ಕಿಲ್ಲರ್ ಕಿಟ್ಟಿ ಕೃಷ್ಣ ಹಿಂದಿರುವ ಮಾಸ್ಟರ್ ಮೈಂಡ್ ಓರ್ವ ಮೇಡಮ್ ಅಂತ ಚಾರುಗೆ ಅರಿವಿಗೆ ಬಂದಿದೆ. ವೈಶಾಖಗೆ ಸುಳ್ಳು ಕತೆ ಹೇಳಿರುವ ಕೃಷ್ಣ, ರಾಮಾಚಾರಿ ತಲೆಗೆ ನಾನು ಜೋರಾಗಿ ಹೊಡೆದೆ. ಅದಾದ್ಮೇಲೆ ಅವನು ಬಿದ್ದ. ಪ್ರಜ್ಞೆ ಬಂದ್ಮೇಲೆ ಅವನು ಸರಿಯಾಗಿ ಮಾತನಾಡುತ್ತಿಲ್ಲ. ಹಳೆಯದನ್ನೆಲ್ಲ ಮರೆತು ಹೋಗಿದೆ. ಹೀಗಾಗಿ ಅವನನ್ನ ಕೃಷ್ಣ ಮಾಡಿ ನಾನು ರಾಮಾಚಾರಿಯಾಗಿ ನಾಟಕ ಮಾಡ್ತಿದ್ದೀನಿ ಅಂತ ವೈಶಾಖಗೆ ಕೃಷ್ಣ ತಿಳಿಸಿದ್ದಾನೆ. ಅದನ್ನು ಕೇಳಿ ವೈಶಾಖಗೆ ಸಮಾಧಾನ ಆಗಿದೆ. ಇದೇ ವಿಷಯವನ್ನು ಮಾನ್ಯತೆಗೆ ವೈಶಾಖ ಮುಟ್ಟಿಸಿದ್ದಾಳೆ. ಆಗ ಕೃಷ್ಣನ ಜೊತೆ ಮಾತನಾಡಬೇಕು ಅಂತ ಮಾನ್ಯತೆ ಬೇಡಿಕೆ ಇಡುತ್ತಾಳೆ. ಮಾನ್ಯತೆ ಜೊತೆ ಮೇಡಮ್ ಅಂತ ಕೃಷ್ಣ ಮಾತನಾಡುತ್ತಿರುವಾಗ ಚಾರುಲತಾ ಕೇಳಿಸಿಕೊಂಡಿದ್ದಾಳೆ. ಅಲ್ಲಿಗೆ ಕೃಷ್ಣನ ಹಿಂದಿರೋದು ಯಾರು ಮೇಡಮ್ ಅನ್ನೋದು ಚಾರುಲತೆಗೆ ಗೊತ್ತಾಗಿದೆ. ರಾಮಾಚಾರಿಯನ್ನು ಸಾಯಿಸಬೇಕು ಅಂತ ಡೀಲ್. ರಾಮಾಚಾರಿಯನ್ನು ಸಾಯಿಸಬೇಕು ಅಂತ ಕಿಟ್ಟಿಗೆ ಮಾನ್ಯತೆ ಹಾಗೂ ದೇವ್ ಡೀಲ್ ಕೊಟ್ಟಿದ್ದಾರೆ. ಫ್ಯಾಮಿಲಿ ಅಂತ ಸೆಂಟಿಮೆಂಟ್ಗೆ ಬೀಳುವಂತಿಲ್ಲ. ಕೊಟ್ಟಿರೋ ಡೀಲ್ನ ಮುಗಿಸಬೇಕು ಅಂತ ಕಿಟ್ಟಿಗೆ ಧಮಕಿ ಹಾಕಿದ್ದಾರೆ. ಎಲ್ಲದಕ್ಕೂ ಕಿಟ್ಟಿ ಒಪ್ಪಿಕೊಂಡಿದ್ದಾನೆ. ಆದರೆ ಕಿಟ್ಟಿ ನಾಟಕ ಮಾಡ್ತಿರುವ ಸತ್ಯ ದೇವ್, ವೈಶಾಖ ಹಾಗೂ ಮಾನ್ಯತೆಗಳಿಗೆ ಗೊತ್ತಿಲ್ಲ. ಚಾರುಲತಾಗೆ ಕಳವಳ. ಕಿಟ್ಟಿ ಜಾಗಕ್ಕೆ ರಾಮಾಚಾರಿಯನ್ನು ಕಳುಹಿಸಿ ಆ ಮೇಡಮ್ ಯಾರು? ಅಷ್ಟೊಂದು ಅಧಿಕಾರ ಇರುವ ಆ ಮೇಡಮ್ ಯಾರು? ರಾಮಾಚಾರಿ ಮೇಲೆ ಅದ್ಯಾರಿಗೆ ದ್ವೇಷ ಇದೆ ಎಂಬಂತಿದ್ದ ಪ್ರಶ್ನೆಗಳು ಚಾರುಲತಾ ತಲೆಯಲ್ಲಿ ಕೊರೆಯುತ್ತಿದೆ. ಜೊತೆಗೆ ಕಿಟ್ಟಿ ಅದ್ಯಾಕೆ ಸತ್ಯ ಹೇಳ್ತಿಲ್ಲ? ಸತ್ಯ ಹೇಳಿದರೆ ನಾವು ಹುಷಾರಾಗಿರ್ಬೋದಲ್ಲ ಎಂದು ಚಾರುಲತಾ ಕಳವಳ ವ್ಯಕ್ತಪಡಿಸಿದ್ದಾಳೆ. ಜಾನಕಿಗೆ ಸಂತಸದ ಜೊತೆ ಬೇಸರ. ಕೃಷ್ಣ ವಾಪಸ್ ಬಂದಿರೋದು ಜಾನಕಿಗೆ ಸಂತಸವಾಗಿದೆ. ಆದರೆ ಕೃಷ್ಣನಿಗೆ ಏನು ನೆನಪಿಲ್ಲ ಎಂಬುದನ್ನು ತಿಳಿದು ಜಾನಕಿ ಸಂಕಟಪಟ್ಟಿದ್ದಾಳೆ. ಇತ್ತ ಕೃಷ್ಣ ನಾಟಕ ಮಾಡ್ತಿರೋದು ನಾರಾಯಣಾಚಾರ್ಯಗೆ ಗೊತ್ತಿದೆ. ಆದರೆ ಪಾಪ ಅವರಿಗೆ ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಅಂದಾಗ ರಾಮಾಚಾರಿ ಧಾರಾವಾಹಿಯಲ್ಲಿ ರಾಮಾಚಾರಿ ಪಾತ್ರದಲ್ಲಿ ರಿತ್ವಿಕ್, ಕೃಪಾಕರ್, ಚಾರುಲತಾ ಆಗಿ ಮೌನ ಗುಡ್ಡೆಮನೆ, ವೈಶಾಖ ಆಗಿ ಐಶ್ವರ್ಯ ಸಾಲಿಮಠ, ಜಾನಕಿ ಆಗಿ ಅಂಜಲಿ ಸುಧಾಕರ್, ಮಾನ್ಯತೆ ಆಗಿ ಝಾನ್ಸಿ ಸುಬ್ಬಯ್ಯ, ನಾರಾಯಣಾಚಾರ್ಯ ಆಗಿ ಶಂಕರ್ ಅಶ್ವಥ್ ನಟಿಸುತ್ತಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಅವರ್ ಚಾನಲ್.